ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರೂಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವಿಶಿಷ್ಟಮಯವಾದಂಥ ಅತ್ಯದ್ಭುತ ಶಕ್ತಿ ಇರುವಂತಹ ಒಂದು ಬೇರಿನ ಮಹತ್ವ ತಿಳ್ಕೊಳ್ಳೋಣ. ಏನಪ್ಪಾ ಅಂತ ಹೇಳಿದ್ರೆ, ಗರುಡ ಪಾತಾಳ ಬೇರಿನ ಮಹತ್ವ ನಾವು ತಿಳ್ಕೊಳ್ಳೋಣ. ಬಹಳ ಒಳ್ಳೆಯ ವನಸ್ಪತಿ ಆಗಿರುತ್ತದೆ. ಇದೊಂದು ಅದೃಷ್ಟದ ಸಂಕೇತ ಕೂಡ ಆಗಿರುತ್ತದೆ ಮನೆಗೆ. ವಿಶೇಷವಾಗಿ ಹೇಳಬೇಕಂದ್ರೆ, ಮನೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮಾನಸಿಕ ಖಿನ್ನತೆಗೊಳಗಾಗಿ ಮಾನಸಿಕ ನೆಮ್ಮದಿ ಇಲ್ಲದೆ ನರಳುತ್ತಾ ಇದ್ರೆ, ಹಾಗೆ ಆರೋಗ್ಯದ ಸಮಸ್ಯೆಗಳಿಂದ ನರಳುತ್ತಾ ಇದ್ರೆ, ಈ ಹಣಕಾಸು ಕೆಲಸ ಕಾರ್ಯದಲ್ಲಿ ಏನಾದರೂ ತೊಂದರೆ ತಾಪತ್ರೆಗಳಾಗಿ ಶತ್ರು ದೃಷ್ಟಿ ಜನದೃಷ್ಟಿಗೆ ಒಳಗಾಗಿದ್ದರೆ, ಹಾಗೂ ಮನಸ್ಸಿನ ನಿಯಂತ್ರಣ ತಪ್ಪಿ ಮಾಟ ಮಂತ್ರದಂತಹ ದೋಷಕ್ಕೇನಾದರೂ ನೀವು ತಂತ್ರಮಂತ್ರದಂತಹ ಬಾಧೆಗೂ ಒಳಗಾಗಿದ್ರೆ, ಅಂತಹ ಸಮಸ್ಯೆಗಳನ್ನ ಮನೆಯಿಂದ, ಮನಸ್ಸಿನಿಂದ, ದೇಹದಿಂದ ಹೊರಗಾಕುತ್ತೆ ಅತ್ಯದ್ಭುತವಾದಂತಹ ಶಕ್ತಿ ಇರುವಂತಹ ಗರುಡ ಪಾತಾಳ ಸಸ್ಯ ಅಥವಾ ಬೇರು. ವಿಶೇಷವಾಗಿ ಹೇಳಬೇಕಂದ್ರೆ, ಈ ಸರ್ಪ ಭಯ, ಸರ್ಪ ಕಾಡಾಟ ಅಥವಾ ಸರ್ಪ ವಿಶೇಷವಾಗಿ ದೋಷಕ್ಕೆ ಒಳಗಾದಂತಹ ವ್ಯಕ್ತಿಗಳಿಗೆ ಈ ಒಂದು ಗರುಡ ಪಾತಾಳ ಬೇರಿನಿಂದ ಪರಿಹಾರ ಸಿಗತ್ತೆ. ಹಾಗಂದ್ಮೇಲೆ ಇದರ ಯುಟಿಲೈಸ್ ಹೇಗೆ ಮಾಡ್ಕೊಳ್ಳೋದು, ಇದನ್ನು ಹೇಗೆ ಬಳಸ್ಕೊಂಡ್ರೆ ಯಾವ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೋಬಹುದು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಪ್ರಥಮವಾಗಿ ತಿಳ್ಕೊಳ್ಳಿ, ಈ ಗರುಡ ಪಾತಾಳ ಎನ್ನುವಂತಹ ಒಂದು ಸಸ್ಯ ಪ್ರಭೇದಕ್ಕೆ ಸಂಬಂಧಪಟ್ಟಿರುವಂತಹ ವಸ್ತು ಆಗಿರುತ್ತದೆ. ಇದೊಂದು ಸಸ್ಯ ಅಂತ ನಾವು ಹೇಳ್ತೀವಿ. ಈಗ ನೂರಾರು ದೈವ ವೃಕ್ಷಗಳು ಹೇಗೋ ಹಾಗೆ ಈ ಗರುಡ ಪಾತಾಳ ಎನ್ನುವಂಥದ್ದು ಒಂದು ಸಸ್ಯ. ಈ ಸಸ್ಯದಲ್ಲಿರುವಂತಹ ಅತ್ಯದ್ಭುತ ಶಕ್ತಿ, ಔಷಧಿಯ ಗುಣಗಳನ್ನ ನಾವು ಹೊಂದಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಔಷಧೀಯ ಗುಣಗಳಿಂದ, ಈ ಸಸ್ಯದ ಔಷಧೀಯ ಗುಣಗಳಿಂದ ಹತ್ತಾರು ಕಾಯಿಲೆಗಳನ್ನ ನಾವು ಗುಣಪಡಿಸಬಹುದು. ರೋಗ ರುಜಿನಗಳಿಂದ ಏನಾದರೂ ನರಳುತ್ತಾ ಇದ್ರೆ, ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿಂದ ನರಳುತ್ತಾ ಇದ್ರೆ ವಿಶೇಷವಾದಂತಹ ಪರಿಹಾರ ಸಿಗುತ್ತೆ ಈ ಗರುಡ ಪಾತಾಳ ಬೇರಿನಿಂದ. ಆದರೆ ನಮ್ಮ ಶಾಸ್ತ್ರಬದ್ಧವಾದ, ಅಂದ್ರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ಎಲ್ಲಿ ನೋಡಿ ಸಸ್ಯ ಪ್ರಭೇದಗಳಿಗೆ ಔಷಧಿಯ ಗುಣ ಇರ್ತವೋ ಅವು ಎಲ್ಲೋ ಒಂದು ರೀತಿಯಲ್ಲಿ ಶಾಸ್ತ್ರಬದ್ಧವಾಗಿ ಜ್ಯೋತಿಷ್ಯಕ್ಕೆ ಅನುಕೂಲ ಮಾಡಿಕೊಡ್ತವೆ. ಉದಾಹರಣೆಗೆ ಎಕ್ಕದ ಗಿಡದ ನಾವು ನೋಡ್ಬೋದು, ಅಲವೇರಾ ನೋಡ್ಬೋದು. ಇವೆಲ್ಲ ಏನಪ್ಪ ಅಂತ ಹೇಳಿದ್ರೆ, ಈಗ ಅಲವೇರಾ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಸ್ತುವಾಗಿರುತ್ತದೆ. ನೂರಾರು ಮೆಡಿಸನ್ಗಳಿಗೆ ಅಲವೇರನ್ನ ನಾವು ಬಳಸಿರೋದು ಉದಾಹರಣೆ ನೋಡಿದ್ವಿ. ಅದೇ ಅಲವೇರದಿಂದ ತಂತ್ರ ಮಂತ್ರನ ಪರಿಹಾರ ಮಾಡ್ಕೋಬಹುದು ಅಂತಲೂ ನಾವು ಕೇಳಿದ್ದೀವಿ, ನೋಡಿದ್ದೀವಿ, ಮಾಡಿಸಿದ್ದೀವಿ ಪೂಜೆನೂ ಕೂಡ. ಹಾಗೆಯೇ ಈ ಗರುಡ ಪಾತಾಳ ಬೇರಿನ ವಿಶೇಷ ಶಕ್ತಿ, ಜ್ಯೋತಿಷ ಶಾಸ್ತ್ರದ ಪ್ರಕಾರ ಮನೆ ಮೇಲೆ ಏನಾದರೂ ದೃಷ್ಟಿ ಆಗಿದ್ರೆ, ಮಾಟ ಮಂತ್ರದಂತಹ ಸಮಸ್ಯೆಗಳಾಗಿದ್ರೆ, ನಕಾರಾತ್ಮಕ ಶಕ್ತಿಗಳಿಂದ ಏನಾದರೂ ತೊಂದರೆ ಇದ್ರೆ, ಈ ಬೇರನ್ನು ಏನಾದರೂ ಮನೆಯಲ್ಲಿಟ್ಟು ಪೂಜಿಸಿದರೂ ಕೂಡ ಅಂತಹ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೋಬಹುದು. ಅಥವಾ ಈ ಒಂದು ಗರುಡ ಪಾತಾಳ ಸಸ್ಯವನ್ನೇನಾದರೂ ಮನೆಯ ಆಸುಪಾಸು ಬೆಳೆಸಿದ್ರೂ ಕೂಡ ಆರೋಗ್ಯವಂತ ಜೀವನ ನೀವು ಕಾಣಬಹುದು. ವೀಕ್ಷಕರೇ, ನಕಾರಾತ್ಮಕ ಶಕ್ತಿ ಬರೋದಿಲ್ಲ. ವಾಮಾಚಾರದಂಥದ್ದು, ಮಾಟ ಮಂತ್ರದಂಥದ್ದು, ವಿಶೇಷವಾಗಿ ದುಷ್ಟ ಗ್ರಹ ಪೀಡೆಗಳ ಕಾಡಾಟದಂಥದ್ದು, ದುಷ್ಟ ಶಕ್ತಿ ಅಂಥದ್ದು, ಕೈವಾಡ ಅಂಥದ್ದು, ಸರ್ಪ ಭಯ, ಸರ್ಪ ಕಾಟ, ಇಂಥ ಯಾವ ಸಮಸ್ಯೆಗಳನ್ನ ಇಲ್ದೇನೆ ನೆಮ್ಮದಿಯಾಗಿ ನೀವು ಜೀವನ ಮಾಡುವುದು. ಈ ಸಸ್ಯವನ್ನು ನಿಮ್ಮ ಮನೆಯ ಆಸುಪಾಸು ಬೆಳೆಸಿದ್ರೆ ಅನುಕೂಲ, ಹಾಗೆ ಸಸ್ಯದ ಬೇರು ಇಟ್ಟು ಪೂಜೆ ಮಾಡಿದ್ರು ಅನುಕೂಲ. ನಿಮಗೇನಾದರೂ ಮಾಟ ಮಂತ್ರ, ವಾಮಾಚಾರದಂತಹ ಸಮಸ್ಯೆಗಳು ಮನುಷ್ಯನಿಂದ ನಡೆದಿದ್ದರೆ, ಅಥವಾ ಯಾವುದು ದಾಟಿದ್ದು, ಅಥವಾ ಹೋಗಿದ್ದು ಬಂದಿದ್ದು, ಮಶಾನದ್ದು, ಅಕ್ಕಪಕ್ಕದ್ದು, ಯಾರೋ ಮಾಡಿಸಿ ಬಿಸಾಕಿದ್ದು, ಇಂಥದ್ದೇನಾದರೂ ದೋಷಗಳಿಂದ ನೀವೇನಾದರೂ ನರಳಾಟಕ್ಕೆ ತುತ್ತಾಗಿದ್ರೆ, ಅಥವಾ ದೃಷ್ಟಿ ದೋಷಕ್ಕೋ, ಕೈವಾಡದ ದೋಷಕ್ಕೋ, ಜನದೃಷ್ಟಿಗೋ, ಶತ್ರು ದೃಷ್ಟಿಗೋ, ಶತ್ರುಕಾಟಕ್ಕೋ ನೀವು ದೈಹಿಕವಾಗಿ ಮಾನಸಿಕವಾಗಿ ಏನಾದರೂ ನರಳುತ್ತಾ ಇದ್ರೆ, ಈ ಬೇರಿನ ಸಹಾಯ ನೀವು ಪಡ್ಕೊಳ್ಳಿ ವೀಕ್ಷಕರೇ. ಹಾಗೆ ಈ ಬೇರನ್ನು ವಿಶೇಷವಾಗಿ ಇನ್ನೊಂದು ಕಾರ್ಯಕ್ಕೂ ಕೂಡ ಬಳಸ್ಬೋದು, ಮನಪರಿವರ್ತನಾ ಪ್ರಯೋಗಕ್ಕೆ. ಮನಪರಿವರ್ತನಾ ಪ್ರಯೋಗ ಅಂದ್ರೇನು? ಮನೆಯಲ್ಲಿರುವಂತಹ ಸದಸ್ಯರು ನಿಮ್ಮ ಜೊತೆ ಮನಸ್ತಾಪ ಮಾಡಿಕೊಂಡಿದ್ರೆ, ಗಂಡ ಹೆಂಡತಿ ಮನಸ್ತಾಪ ಮಾಡಿಕೊಂಡಿದ್ರೆ, ಅಣ್ಣ ತಮ್ಮ, ಅಕ್ಕ ತಂಗಿ, ವಿಶೇಷವಾಗಿ ಮಕ್ಕಳು, ಸ್ನೇಹಿತರು, ಸಂಬಂಧಿಕರು, ಏನೋ ಸಣ್ಣ ಪುಟ್ಟ ಗೊಂದಲಕ್ಕೆ, ದುಡ್ಡುಗೋ, ಆಸ್ತಿಗೋ, ಕೆಲಸಕ್ಕೋ, ಕಾರ್ಯಕ್ಕೋ ನಿಮ್ಮಿಂದ ದೂರ ಆಗುವಂತಹ ಪರಿಸ್ಥಿತಿಗೆ ಉತ್ಪತ್ತಿ ಆಗ್ಬಿಟ್ರೆ,
ಅಂಥ ವ್ಯಕ್ತಿಗಳ ಮನಪರಿವರ್ತನೆ ಮಾಡಲಿಕ್ಕೆ ವಿಶೇಷವಾಗಿರುವಂತಹ ಶಕ್ತಿ ಇರುವಂತಹ ಗರುಡ ಪಾತಾಳ ಬೇರುಗಳನ್ನು ನಾವು ಉಪಯೋಗ ಮಾಡ್ಕೋಬಹುದು. ಅವ್ರನ್ನ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ನಿಮ್ಮಂತೆ ಸೆಳಿಬಹುದು. ಅವರ ಮನಸ್ಸಿನ ನಿಯಂತ್ರಣವನ್ನು ನಿಮ್ಮ ಹತೋಟಿಗೆ ತಂದು ಕೊಡಬಹುದು. ಅಷ್ಟು ಶಕ್ತಿಗಳನ್ನ ಹೊಂದಿರ್ತದೆ ಗರುಡ ಪಾತಾಳ ಬೇರು. ಯುಟಿಲೈಸ್ ಮಾಡಿಕೊಳ್ಳುವಂತ ವಿಧಾನ ಹೇಗೆ? ನಿಮಗೆ ತಂತ್ರ ಮಂತ್ರದ ಬಾಧೆಗಳು, ದೃಷ್ಟಿ ದೋಷಗಳು, ಶತ್ರುಪೀಡೆಗಳು, ಆರೋಗ್ಯದ ಸಮಸ್ಯೆಗಳು, ನಕಾರಾತ್ಮಕ ಶಕ್ತಿಗಳ ಕಾಡಾಟ ಅಥವಾ ಯಾರನ್ನಾದ್ರೂ ಮನಪರಿವರ್ತನೆ ಮಾಡಿ ನಿಮ್ಮ ಹತೋಟಿಗೆ ತಗೋಬೇಕಂದ್ರೆ ವಿಶೇಷವಾಗಿ ಈ ಗರುಡ ಪಾತಾಳ ಬೇರನ್ನು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗ್ತದೆ ಅಥವಾ ಕೆಲವೊಂದು ದೇವಸ್ಥಾನದ ಆಸುಪಾಸಿನಲ್ಲಿ ಹಳೆಯ ಅಂಗಡಿಗಳಿರ್ತವೆ, ಅಲ್ಲಿ ಈ ಗರುಡ ಪಾತಾಳ ಬೇರು ಸಿಗ್ತದೆ. ಈ ಗರುಡ ಪಾತಾಳ ಬೇರನ್ನು ನೀವು ತಗೊಂಡು ಅಥವಾ ಸಸ್ಯ ಪ್ರಭೇದ ಇರುವಂತಹ ಜಾಗಗಳಲ್ಲಿ ಕೂಡ, ಈ ಫಾರ್ಮ್ ಹೌಸ್ಗಳಲ್ಲಿ ನೋಡ್ಬೋದು, ಸಸ್ಯ ಪ್ರಭೇದ ಇರುವಂತಹ ಜಾಗಗಳಲ್ಲಿ ಕೂಡ ಈ ಗರುಡ ಪಾತಾಳ ಬೇರನ್ನು ನೀವು ಕೇಳಿದ್ರೆ ಕೊಡ್ತಾರೆ ಅಥವಾ ಇಸ್ಕೋಬಹುದು. ರಿಕ್ವೆಸ್ಟ್ ಮಾಡಿ ತಗೊಳ್ಳಿ. ಅಂತಹ ಜಾಗದಲ್ಲಿ ಈ ಬೇರನ್ನು ನೀವು ತಗೊಂಡು ಬನ್ನಿ. ತಾಮ್ರದ ತಟ್ಟೆಯಲ್ಲಿ ಈ ಗರುಡ ಪಾತಾಳ ಬೇರನ್ನು ನೀವಿಟ್ಟು ಗರುಡ ಮಂತ್ರಗಳನ್ನ ನೀವು ಉಚ್ಚಾಟನೆ ಮಾಡಿಕೊಂಡು ನಮಸ್ಕರಿಸ್ಕೊಂಡು ನೀವು ಪೂಜಿಸ್ತಾ ಹೋದ್ರೆ, ಪ್ರತಿದಿನ ಒಂದು ಮಂತ್ರ, ಶಕ್ತಿ ಬೇಕೇ ಬೇಕು, ಯಾವುದಕ್ಕಾದ್ರೂ ಪ್ರಾಣ ಪ್ರತಿಷ್ಠೆ ಬೇಕು ಅಂದ್ರೆ ಒಂದು ಮಂತ್ರನ ಉಚ್ಚಾಟನೆ ಮಾಡಿಕೊಂಡು, ಗರುಡ ಮಂತ್ರ ಆಯಿತು, ವಿಷ್ಣು ಸಹಸ್ರನಾಮ ಆಯಿತು, ಶಿವ ಸಹಸ್ರನಾಮ ಆಯಿತು, ಇಂತಹ ಕೆಲವೊಂದು ಅತ್ಯದ್ಭುತ ಶಕ್ತಿ ಇರುವಂತಹ ಮಂತ್ರಗಳನ್ನ ನೀವು ಪಠನೆ ಮಾಡ್ಕೊಂತ ಇದಕ್ಕೆ ನೀವು ಪೂಜಿಸ್ತಾ ಹೋದ್ರೆ ನಿಮಗೆ ತಂತ್ರ ಮಂತ್ರದ ಬಾಧೆಗಳಿರುವಂತಹ ಸಮಸ್ಯೆ ದೂರ ಆಗುತ್ತೆ, ದೃಷ್ಟಿ ದೋಷ ದೂರ ಆಗುತ್ತೆ, ಮಾನಸಿಕ ಖಿನ್ನತೆ ದೂರ ಆಗುತ್ತೆ, ದರಿದ್ರತನ ದೂರ ಆಗುತ್ತೆ, ದೌರ್ಭಾಗ್ಯ ದೂರ ಆಗುತ್ತೆ, ಸಾಲ ಸೋಲದ ಸಮಸ್ಯೆಗಳಿದ್ರೂ ದೂರ ಆಗುತ್ತೆ. ನೆಗೆಟಿವಿಟಿಯಿಂದ ಏನು ಪರಿಹಾರ ಬರುತ್ತೋ ಇದಕ್ಕೆಲ್ಲದಕ್ಕೂ ಪರಿಹಾರ ಸಿಗುತ್ತೆ. ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಂತೂ ಇರೋದೇ ಇಲ್ಲ. ಈ ಸಮಸ್ಯೆಗಳ ಪರಿಹಾರ ಬೇಕು ಅಂದ್ರೆ ಗರುಡ ಪಾತಾಳ ಬೇರನ್ನ ನೀವಿಟ್ಟು ಪೂಜೆ ಮಾಡಿ. ಹಾಗೆ ಮನೆಯಲ್ಲಿರುವಂತಹ ಸದಸ್ಯರ ಮನಪರಿವರ್ತನೆ ಆಗ್ತದೆ. ನಿಮ್ಮಂತೆಯೇ ಅವ್ರನ್ನ ಸೆಳಿಬಹುದು. ನಿಮ್ಮ ಇಷ್ಟಾರ್ಥ ಕಾರ್ಯಸಿದ್ಧಿಗೂ ಇದನ್ನ ಉಪಯೋಗ ನೀವು ಮಾಡ್ಕೋಬಹುದು ವೀಕ್ಷಕರೇ, ಗರುಡ ಪಾತಾಳ ಬೇರು. ಹಾಗೆ ಈ ಗರುಡ ಪಾತಾಳ ಬೇರಿನ ಇನ್ನೊಂದು ವಿಶೇಷ ಶಕ್ತಿ ಯಾವುದು ಅಂತ ಹೇಳಿದ್ರೆ ಅನಾರೋಗ್ಯದ ಬಾಧೆಗಳಿಗೆ ಪರಿಹಾರ. ಅನಾರೋಗ್ಯದ ಬಾಧೆಗಳು ಯಾವುದು? ಕೆಲವೊಬ್ಬರಿಗೆ ನೇತ್ರದಲ್ಲಿ ತೊಂದರೆ ಇರ್ತದೆ, ಹೊಟ್ಟೆ ಭಾಗ, ಉದರದ ಮೇಲೆ, ಮೂಳೆಗಳ ಮೇಲೆ, ಚರ್ಮದ ಮೇಲೆ ಕೈಕಾಲು ನೋವಾಗುವುದು, ಉಸಿರಾಡ್ಲಿಕ್ಕೆ ತೊಂದರೆ ಆಗುವಂಥದ್ದು, ದೃಷ್ಟಿಹೀನರಂತ ವಿಚಾರಗಳನ್ನ ಕಂಡು ಬರ್ತಾ ಇರೋದು, ಮಂಜಾಗ್ತಾ ಇರೋದು, ಇಂಥದ್ದೆಲ್ಲ ಅಥವಾ ಈ ಕಣ್ಣು ದೃಷ್ಟಿಯಿಂದನೋ ಶತ್ರು ದೃಷ್ಟಿಯಿಂದನೋ ವಿಪರೀತ ಆರೋಗ್ಯದ ಸಮಸ್ಯೆಗಳಿಂದ ಮನುಷ್ಯ ನರಳುತ್ತಾ ಇರ್ತಾನೆ. ನಾರ್ಮಲ್ ಆಗಿದ್ರೂ ಕೂಡ ಪರಿಹಾರ ಸಿಗ್ತಾ ಇರೋದಿಲ್ಲ. ಅಂತಹ ಸಮಸ್ಯೆಗಳಿಗೆ ಈ ಗರುಡ ಪಾತಾಳ ಬೇರನ್ನು ಮನೆಯ ಬಾಗಿಲಿಗೆ ಹುಣ್ಣಿಮೆಯ ದಿನ ನೀವು ತಂದು ಕಟ್ಟಿ ಪೂಜಿಸಿದರೆ ಆರೋಗ್ಯದ ಸಮಸ್ಯೆಗಳಿಂದ, ದೃಷ್ಟಿ ದೋಷದಿಂದ, ಶತ್ರು ದೃಷ್ಟಿಯಿಂದ, ಜನದೃಷ್ಟಿಯಿಂದ ವಿಶೇಷ ಪರಿಹಾರ ಸಿಗ್ತದೆ. ಅತ್ಯದ್ಭುತವಾದ ಜೀವನ ನೀವು ಮಾಡ್ಕೋಬಹುದು. ದೈವ ನಮಸ್ಕಾರ ಹೇಗೆ ಮಾಡ್ತಿರೋ ಹಾಗೆ ಒಂದು ದೈವದ ಫೋಟೋ, ದೇವರ ಫೋಟೋ ತಂದು ಪೂಜಿಸ್ತಾ ಇದ್ದೀನಿ ಅಂತ ತಿಳ್ಕೊಂಡು ಈ ಗರುಡ ಪಾತಾಳ ಬೇರನ್ನು ನೀವು ಮನೆಗೆ ತಂದು ಪೂಜೆ ಮಾಡಿ ವೀಕ್ಷಕರೇ, ಬಹಳ ಅತ್ಯದ್ಭುತವಾದಂಥ ಫಲ ಸಿಗುತ್ತೆ. ಅದೃಷ್ಟಶಾಲಿಯಾದ ಬೇರಿನ ಉಪಯೋಗ ನೀವು ಪಡ್ಕೊಂಡ್ರೆ ನೀವು ಅದೃಷ್ಟವಂತರಾಗ್ತೀರಾ. ಸರಳ ಪರಿಹಾರ. ನಿಮ್ಮ 100 ಸಮಸ್ಯೆಗಳಿದ್ರು ಒಳ್ಳೆ ರೀತಿಯಲ್ಲಿ ಪರಿಹಾರ ಸಿಗುತ್ತೆ. ಈ ಬೇರಿನ ಮಹತ್ವ ತಿಳ್ಕೊಂಡು ಪರಿಹಾರ ಮಾಡ್ಕೊಳ್ಳಿ. ಹಾಗೆ SR ಕನ್ನಡ ಟಿವಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ ವಿಶೇಷ ಪರಿಹಾರ ಬೇಕು ಅಥವಾ ವಿಮರ್ಶೆ ಮಾಡಿ ತಂತ್ರ ಮಂತ್ರಗಳ ಬಗ್ಗೆ ಪರಿಹಾರ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಿ, ನಾವು ಚರ್ಚೆ ಮಾಡಿ ನಿಮ್ಮ ಜೊತೆ ವಿಮರ್ಶೆ ಮಾಡಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.